ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮ ರಥೋತ್ಸವ ಅದ್ಧೂರಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಅರಿವಂಟಿಕೆ ಕಾರ್ಯಕ್ರಮವನ್ನು ಸಾವಿರಾರು ಸಂಖ್ಯೆ ಜನಗಳಿಗೆ ನೀರು ಮಜ್ಜಿಗೆ ಪಾನಕ ಕೋಸಂಬರಿ ಕೊಡೋದರ ಮೂಲಕ ಕೋದಂಡರಾಮಸ್ವಾಮಿ ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ಆಯುಸ್ಸು ಆರೋಗ್ಯ ಕೊಟ್ಟು ಇಡೀ ಕರ್ನಾಟಕಕ್ಕೆ ನಮ್ಮ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ರಥೋತ್ಸವ ಅಂತ ಹೇಳಿದ್ರೆ ಅನ್ನದಾನ ಮಜ್ಜಿಗೆಯನ್ನು ಕೊಡುವಂಥದ್ದು. ಈ ದಿನ ರಾತ್ರಿ ಪಲ್ಲಕ್ಕಿಗಳು ಸುಮಾರು 40ಕ್ಕಿಂತ ಹೆಚ್ಚು ಪಲ್ಲಕ್ಕಿಗಳು ಬೆಂಗಳೂರು ಆಧುನಿಕತೆಯನ್ನ ಮೈಗೂಡಿಸಿಕೊಳ್ತಾ ಇರುವಂತ ನಗರಿ ಬೆಂಗಳೂರು ಯಾವಾಗ ಆಧುನಿಕತೆಯಲ್ಲಿ ತನ್ನ ತನತವನ್ನ ಅಂದ್ರೆ ನಮ್ಮ ಸಂಸ್ಕೃತಿಯನ್ನ ಮರ್ತೋಗುತ್ತೋ ಎನ್ನುವಂತ ಆತಂಕದ ನಡುವೆಯೂ ಕೂಡ ಬೆಂಗಳೂರಿನಲ್ಲಿ ನಡೆಯುವಂತಹ ಜಾತ್ರೆಗಳು, ಹಬ್ಬಗಳು, ಆಚರಣೆಗಳು, ಧಾರ್ಮಿಕ ಆಚರಣೆಗಳು ಯಾವೂ ಕೂಡ ಚ್ಯುತಿ ಬಾರದಂತೆ ನಡೆಯುತ್ತಿವೆ. ಬೆಂಗಳೂರಿನಲ್ಲಿ ಆ ಒಂದು ಸಂಸ್ಕೃತಿ, ಈ ನೆಲದ ಗುಣ ಗಟ್ಟಿಯಾಗಿದೆ ಎನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗುತ್ತೆ. ಅದಕ್ಕೆ ಸಾಕ್ಷಿ ಎಂಬಂತೆ ಬೆಂಗಳೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದಾಗಿರುವಂತಹ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಉಳುಮಾವು ಗ್ರಾಮದಲ್ಲಿ ಇಲ್ಲಿನ ಶ್ರೀ ಕೋದಂಡ ರಾಮಸ್ವಾಮಿ ಆಂಜನೇಯ ಸ್ವಾಮಿಯ ಅದ್ದೂರಿಯಾದಂತಹ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು. ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತರು ಈ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಗ್ರಾಮ ದೇವರು ಆಗಿರುವಂತಹ ಕೋದಂಡ ರಾಮಸ್ವಾಮಿಯ ಅಂದ್ರೆ ಕೋದಂಡ ಆಂಜನೇಯ ಸ್ವಾಮಿಯ ಈ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಸಂಸದರಾದಂತಹ ತೇಜಸ್ವಿ ಸೂರ್ಯ, ಹಾಗೆ ಶಾಸಕರಾಗಿರುವಂತಹ ಸತೀಶ್ ಶೆಟ್ಟಿರವರು ಹಾಗೂ ಬಿಜೆಪಿಯ ಯುವ ಮುಖಂಡ ಸಮಾಜ ಸೇವಕರಾಗಿರುವಂತಹ ಮಂಜುನಾಥ್ ರವರು, ರಮೇಶ್ ರವರು, ಹಾಗೆಯೇ ಅರಕೆರೆ ಮಾಜಿ ಬಿಬಿಎಂಪಿ ಸದಸ್ಯರಾದಂತಹ ಮುರಳಿರವರು, ರವಿ ಪುರುಷೋತ್ತಮ್, ಹಾಗೆಯೇ ಭಾಗ್ಯ ಮುರಳಿ ಮುಂತಾದವರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಬಂದಂತ ಭಕ್ತಾದಿಗಳಿಗೆ ಮಂಜುನಾಥ್ ರವರ ನೇತೃತ್ವದಲ್ಲಿ ಅರವಂಟಿಕೆಯನ್ನ ಆಯೋಜಿಸಲಾಗಿತ್ತು. ಅರವಂಟಿಕೆಯಲ್ಲಿ ಬಿಸಿಲಿನ ಬೇಗೆಯಲ್ಲಿ ಬಸವಳಿಯುತ್ತಿದ್ದಾರೋ ಅಂತಹ ಭಕ್ತರಿಗೆ ಪಾನಕ, ನೀರು ಮಜ್ಜಿಗೆ, ಕೋಸಂಬರಿ ಈ ಒಂದು ಅರವಂಟಿಕೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಬಂದು ಈ ಒಂದು ಅರವಂಟಿಕೆಯ ಒಂದು ಪ್ರಸಾದವನ್ನ ಸ್ವೀಕರಿಸುತ್ತಿದ್ರು. ಇದಕ್ಕೆ ಸಂಸದ ತೇಜಸ್ವಿ ಸೂರ್ಯ, ಶಾಸಕ ಸತೀಶ್ ರೆಡ್ಡಿ, ಹಾಗೆ ಅರಕೆರೆ ಮುರಳಿ ಮುಂತಾದವರು ಚಾಲನೆಯನ್ನ ನೀಡಿದರು. ಹಾಗೂ ಈ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಸ್ವಾಮಿಯ ಬ್ರಹ್ಮ ರಥದ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಯು ಕೂಡ ನಡೆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದಂತಹ ಕಲಾ ತಂಡಗಳು ಸಾಥ್ ನೀಡಿದ್ದವು. ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಹೌದು, ಮಂಜುನಾಥ್ ರವರ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದಂತ ಈ ಒಂದು ಅರವಂಟಿಕೆಗೆ ಸಂಸದರಾದಂಥ ತೇಜಸ್ವಿ ಸೂರ್ಯ, ಶಾಸಕ ಸತೀಶ್ ರೆಡ್ಡಿ, ಮುರಳಿರವರು, ಮಂಜುನಾಥ್ ರವರು ಇವರ ನೇತೃತ್ವದಲ್ಲಿ ಇದಕ್ಕೆ ಚಾಲನೆಯನ್ನ ನೀಡಲಾಯಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ಬಂದು ಅರವಂಟಿಕೆಯ ಪ್ರಸಾದವನ್ನ, ತೀರ್ಥವನ್ನ ಸೇವಿಸಿದರು. ಇಲ್ಲಿನ ಪಾನಕ, ನೀರು ಮಜ್ಜಿಗೆ, ಕೋಸಂಬರಿ ಎಲ್ಲವನ್ನು ಕೂಡ ಸ್ವೀಕರಿಸುತ್ತಿದ್ದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ.
ಅರಿವಂಟಿಕೆಯ ಬಗ್ಗೆ ಮಂಜುನಾಥ್ರವರು ಏನು ಮಾತನಾಡಿದ್ರು ನೋಡೋಣ ಬನ್ನಿ. ಹುಳಿಮಾವಿನಲ್ಲಿ 106 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವಂತಹ ಶ್ರೀ ಕೋದಂಡರಾಮಸ್ವಾಮಿ ಬ್ರಹ್ಮ ರಥೋತ್ಸವ ಅದ್ಧೂರಿಯಾಗಿ ಆಯೋಜಿಸಲಾಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಅರಿವಂಟಿಕೆ ಕಾರ್ಯಕ್ರಮವನ್ನು ಸಾವಿರಾರು ಸಂಖ್ಯೆ ಜನಗಳಿಗೆ ಇರೋ ಈ ಬಿಸಿಲಿಗೆ ನೀರು ಮಜ್ಜಿಗೆ, ಪಾನಕ, ಕೋಸಂಬರಿ ಕೊಡೋದರ ಮೂಲಕ ಅವರ ದಾಹದ ಬಗೆಯನ್ನು ನೀಗಿಸ್ತಾ ಇದ್ದೀವಿ. ಹಾಗೂ ಈ ಸಂದರ್ಭದಲ್ಲಿ ನಮ್ಮ ಸಂಸದರಾದಂತಹ ತೇಜಸ್ವಿ ಸೂರ್ಯ ಸರ್ ಆಗಿರ್ಬೋದು, ಹಾಗೂ ಜನಪ್ರಿಯ ಶಾಸಕರಾದಂತಹ ಸತೀಶ್ ರೆಡ್ಡಿ ಅಣ್ಣನವರು, ಹಾಗೂ ಮಾಜಿ ನಗರಸಭಾ ಸದಸ್ಯರಾದಂತಹ ಪುರುಷೋತ್ತಮ್ ರವಿ ಅಣ್ಣನವರು, ಮುರಳಿ ಅಣ್ಣನವರು, ಹಾಗೂ ಭಾಗ್ಯಲಕ್ಷ್ಮಿ ಮುರಳಿ ಅಕ್ಕನವರು ಮತ್ತು BJPಯ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಬಂದು ಚಾಲನೆ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಮತ್ತು ಈ ಶುಭ ಸಂದರ್ಭದಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಆ ಶ್ರೀ ಕೋದಂಡರಾಮಸ್ವಾಮಿ ಎಲ್ಲ ಪ್ರತಿಯೊಬ್ಬರಿಗೂ, ಭಕ್ತಾದಿಗಳಿಗೆ, ಜನಗಳಿಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರಿಂದ ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿದ್ದು ಹೀಗೆ. ಭಾಳ ಶ್ರದ್ಧಾಭಕ್ತಿಯಿಂದ ಜನ ಇವತ್ತಿಲ್ಲಿ ಆಚರಿಸಿದ್ದಾರೆ. ನಮ್ಮ ಜನಪ್ರಿಯ ಶಾಸಕರಾದಂಥ ಸತೀಶ್ ರೆಡ್ಡಿಯವರು, ಇಲ್ಲಿನ ನಮ್ಮ ಮುಖಂಡರುಗಳಾದಂಥ ಮುರಳಿಯವರು, ರವಿಯವರು, ನಮ್ಮ ಮುತ್ತಪ್ಪ ಅವರು, ಇವರೆಲ್ಲರ ನೇತೃತ್ವದಲ್ಲಿ ಸಾವಿರಾರು ಜನ ಭಕ್ತಾದಿಗಳು ಬಂದು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾಳ ಶಾಸ್ತ್ರೋಕ್ತವಾಗಿ, ಭಾಳ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಕೋದಂಡರಾಮಸ್ವಾಮಿ ನಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ಆಯುಸ್ಸು ಆರೋಗ್ಯ ಕೊಟ್ಟು ಇಡೀ ಕರ್ನಾಟಕಕ್ಕೆ, ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಜನಕ್ಕೆ, ನಮ್ಮ ಹುಳಿಮಾವಿನ ಜನಕ್ಕೆ ಒಳ್ಳೇದು ಮಾಡಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಹಾಗೆ ಸತೀಶ್ ರೆಡ್ಡಿರವರು ಕೂಡ ಮಂಜುನಾಥ್ ರವರ ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ತುಂಬ ಪ್ರಸಿದ್ಧವಾಗಿದೆ. ಬೆಂಗಳೂರಲ್ಲಿ ಉಸ್ಕೂರು ಜಾತ್ರೆ ಆದ ನಂತರ ಹುಳಿಮಾವು ಮತ್ತು ಬೇಗೂರು ಜಾತ್ರೆ, ಎಲ್ಲ ಜಾತ್ರೆಗಳು ಕೂಡ ತುಂಬ ದಕ್ಷಿಣದಲ್ಲಿ ತುಂಬ ಮುಖ್ಯ. ಅದು ವಿಶೇಷವಾಗಿ ಕೋದಂಡರಾಮ ಸ್ವಾಮಿ ದೇವಸ್ಥಾನದ ರಥೋತ್ಸವ ಅಂತ ಹೇಳಿದ್ರೆ ಸುತ್ತಮುತ್ತ ಭಾಗದಿಂದ ಸಾವಿರಾರು ಜನ ಬರ್ತಾರೆ. ಅನ್ನದಾನ, ಮಜ್ಜಿಗೆಯನ್ನು ಕೊಡುವಂಥದ್ದು. ಈ ದಿನ ರಾತ್ರಿ ಪಲ್ಲಕ್ಕಿಗಳು, ಸುಮಾರು 40ಕ್ಕಿಂತ ಹೆಚ್ಚು ಪಲ್ಲಕ್ಕಿಗಳು, ಸಾವಿರಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ತುಂಬ ಭಕ್ತಿಯಿಂದ, ಶ್ರದ್ಧೆಯಿಂದ ಆ ಶ್ರೀರಾಮನ ದರ್ಶನವನ್ನು ಪಡೀಲಿಕ್ಕೆ ಇವತ್ತು ನಮ್ಮ ಈ ಭಾಗದ MP ಆದಂಥ ತೇಜಸ್ವಿ ಸೂರ್ಯ ಅವರು, ನಮ್ಮ ರವಿ ಅಣ್ಣವರು, ಮುತ್ತಪ್ಪಣ್ಣವರು, ನಮ್ಮ ಮುರಳಿಯವರು, ಇನ್ನೂ ಅನೇಕ ನಮ್ಮ ಮುಖಂಡರು ಕೂಡ ಈ ಒಂದು ಜಾತ್ರೆಯಲ್ಲಿ ನಾವು ಪಾಲ್ಗೊಂಡಿದ್ವಿ. ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ ನಾವೆಲ್ಲ ಕೂಡ ದೇವರನ್ನು ಪ್ರಾರ್ಥನೆ ಮಾಡಿದ್ದೇವೆ. ಗ್ರಾಮಕ್ಕೆ, ಬೆಂಗಳೂರಿಗೆ, ರಾಜ್ಯಕ್ಕೆ ಒಳ್ಳೆಯದಾಗಲಿ. ಇನ್ನು ಈ ಒಂದು ಬ್ರಹ್ಮ ರಥೋತ್ಸವದಲ್ಲಿ ಭಾರೀ ಸಂಖ್ಯೆಯ ಭಕ್ತಾದಿಗಳು ಭಾಗವಹಿಸಿದ್ದರು. ನೂಕುನುಗ್ಗಲ ನಡುವೆ ಉತ್ಸವ ಮೂರ್ತಿಯನ್ನು ತಂದು ರಥದಲ್ಲಿ ಕೂರಿಸ್ತಾ ಇದ್ದಂತೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಯು ನಡೆದಂಥ ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ.
ಒಟ್ಟಿನಲ್ಲಿ ಉಳುಮಾವನ ಶ್ರೀ ಕೋದಂಡರಾಮಸ್ವಾಮಿಯ ಈ ಒಂದು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಮೂಡಿ ಬಂದಿತ್ತು. ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.